ಅಂದ್ರೆ ಇವತ್ತು ನಮಗೆ ತುಂಬಾ ಎಕ್ಸೈಟ್ಮೆಂಟ್ ಮ್ಯಾಚ್. ಯಾಕೆಂದ್ರೆ ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಲ್ಲ, ಯಾವಾಗ ಸಹ ತುಂಬಾ ಗ್ರೇಟೆಸ್ಟ್ ರೈವಲ್ರಿ, ತುಂಬಾ ಹಳೆದಿಂದ ರೈವಲ್. ಅದಕ್ಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಒಂದು ಹೈ ವೋಲ್ಟೇಜ್ ಮ್ಯಾಚ್. ಎಲ್ಲರಿಗೂ ಕೂಡ ಬೆಳಗ್ಗೆಯಿಂದ ನಾವು ರೆಡಿ ಇರ್ತೇವೆ ಮ್ಯಾಚ್ ನೋಡ್ಲಿಕ್ಕೆ ಅಂತಾನೆ. ಇದು ಕೂಡ ಸಂಡೇ ಬಂದಿದೆ, ತುಂಬಾ ಖುಷಿ ಉಂಟು. ಅವ್ರು ಆಡುದಿಲ್ಲ ಅಂತ ಹೇಳ್ತಾ ಇದ್ರು, ಆದ್ರೆ ಸಹ ಈಗ ಆಡ್ಲಿಕ್ಕೆ ಬಂದಿದ್ದಾರೆ. ವಿನ್ ಆಗ್ಬೇಕು, ಇಂಡಿಯಾ ವಿನ್ ಆಗ್ಬೇಕಂತ ಎಲ್ಲರಿಗೆ ಆಸೆ ಉಂಟು. ಅದೇ ರೀತಿ ಇದು ನಮ್ಮ ಈ ಸತಿದು ಟೀಮ್ ಕೂಡ ತುಂಬಾ ಸ್ಟ್ರಾಂಗ್ ಉಂಟು. ಎಲ್ಲರೂ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಇಶಾನ್ ಕಿಶನ್ ಆಗಿರ್ಬೋದು, ಅದೇ ರೀತಿ ತಿಲಕ್ ವರ್ಮ ಎಲ್ಲ ಬಿಗ್ ಮ್ಯಾಚ್ ಪ್ಲೇಯರ್. ಅವರೆಲ್ಲ ಇದು ಮ್ಯಾಚ್ ಅಲ್ಲಿ ಆಡ್ಬೇಕು. ಮತ್ತೆ ಅಭಿಷೇಕ್ ಶರ್ಮಾ ಏನಾದ್ರು ಇಂಜುರಿ ಆಗಿದ್ರೆ ಅದನ್ನು ರೆಸ್ಪಾನ್ಸಿಬಿಲಿಟಿ ಇವನು ಸಂಜು ಸ್ಯಾಮ್ಸಂಗ್ ತೆಗೆದು ಆಡ್ಬೇಕು. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ವಿನ್ ಆಗ್ಬೇಕು ನಮ್ಮ ಟೀಮ್. ಮತ್ತೆ ಬೌಲರ್ಸ್ ಕೂಡ ಅಷ್ಟೇ, ವರುಣ್ ಚಕ್ರವರ್ತಿ ಅಲ್ಲೆಲ್ಲ ಫಾರ್ಮ್ ಅಲ್ಲಿ ಇದ್ದಾರೆ. ಅದೇ ರೀತಿ ಎಲ್ಲ ವಿಕೆಟ್ ಎಲ್ಲ ತೆಗೆದು ಒನ್ ಸೈಡ್ ಮ್ಯಾಚ್ ಆದ್ರೆ ನಮಗೆ ಖುಷಿ, ತುಂಬಾ ಖುಷಿ. ಒಂದು ನೇಲ್ ಬೈಟರ್ ಫಿನಿಶ್ ಆದ್ರೆ ಸಹ ತುಂಬಾ ಖುಷಿ. ಆದ್ರೆ ವಿನ್ನಿಂಗ್ ಸೈಡ್ ಅಲ್ಲಿ ಇಂಡಿಯಾ ಇರ್ಬೇಕಂತ ತುಂಬಾ ಆಸೆ ಉಂಟು. ವಿನ್ ಆಗ್ತಾರೆ ಕೂಡ. ರಿತಿಕ್ ಶೆಟ್ಟಿ. ಇವತ್ತು ಮ್ಯಾಚ್ ಅಲ್ಲಿ ಅಂದ್ರೆ ಕಳೆದ 2 ಮ್ಯಾಚ್ ಅಲ್ಲಿ ಅಂದ್ರೆ ಇಂಡಿಯಾ ಸ್ಪಿನ್ ಬೌಲಿಂಗ್ ಎದುರು ಸ್ವಲ್ಪ ಅಷ್ಟು ಒಳ್ಳೆ ಪರ್ಫಾರ್ಮ್ ಮಾಡ್ತಿಲ್ಲ. ಹಾಗೆ ಈ ಸತಿ ಅವರು ಪಾಕಿಸ್ತಾನದ ಟ್ರಂಪ್ ಬೌಲರ್ ಯಾರು ಉಮ್ರಾನ್ ತಾರಿಕ್ ಯಾರು ಇದ್ದಾರಂತೆ. ಬೌಲಿಂಗ್ ಆಕ್ಷನ್ ಕೂಡ ತುಂಬಾ ಡಿಫ್ರೆಂಟ್ ಉಂಟು ಅವರದು, ನೋಡ್ಬೇಕು. ಅದೇ ಈ ಸಲ ಕೂಡ ಅವರು ಅವರದು ಲಾಸ್ಟ್ 25 ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ಅಲ್ಲಿ ವಿಕೆಟ್ ತೆಗೆದಿದ್ದಾರೆ ಅಂತೆ, 2-3 ವಿಕೆಟ್. ಈ ಸಲ ಅದೇ ಅಭಿಷೇಕ್ ಶರ್ಮಾ ಮತ್ತೆ ಇವರು ತಿಲಕ್ ಎಲ್ಲ ಸ್ಪಿನ್ ಬೌಲಿಂಗ್ ಎದುರು ಅಷ್ಟು ನಡೆಯುವುದಿಲ್ಲ. ಹಾಗೆ ನಾನೇ ಡೂಬೆ ಅಂದ್ರೆ ಸ್ವಲ್ಪ ಅದರ ಮ್ಯಾಚ್ ಅನ್ನು ತಗೊಂಡು ಹೋಗ್ತೇನೆ. ಸ್ಪಿನ್ ಬೌಲಿಂಗ್ ಅಲ್ಲಿ, ಫಾಸ್ಟ್ ಬೌಲಿಂಗ್ ಅಲ್ಲಿ ಅಭಿಷೇಕ್ ಎಲ್ಲ ಆಟ ಆಡ್ತಾರೆ. ಅದೇ ಸ್ಪಿನ್ ಈ ಸತಿ ಇವರದ್ದು ಒಳ್ಳೆ ಉಂಟು. ಮತ್ತೆ ಕೊಲಂಬೋ ಆಲ್ಮೋಸ್ಟ್ ಸ್ಪಿನ್ ಒಳ್ಳೆ ಆಗುವ ಪಿಚ್. ಹಾಗೆ ನೋಡ್ಬೋದು, ಒಳ್ಳೆ ಕಾಂಪಿಟೇಷನ್ ಬರ್ಬೋದು ಈ ಸತಿ ಪಾಕಿಸ್ತಾನ. ಯಾಕೆಂದ್ರೆ ಸ್ಪಿನ್ ಫೀಲ್ಡ್ ಮತ್ತೆ ಅವರ ಸ್ಪಿನ್ನರ್ ಕೂಡ ಅವರ ಸೈಡ್ ಇದ್ದಾರೆ. ಮತ್ತೆ ನಮ್ಮ ಸೈಡ್ ಇದ್ದಾರೆ ವರುಣ್ ಚಕ್ರವರ್ತಿ ಹಾಗೆಲ್ಲ. ನೋಡ್ಬೇಕು ಎಂತ ಆಗ್ತದೆ ಅಂತ. ಫೇವ್ರೆಟ್ ಬ್ಯಾಟ್ಸ್ಮನ್ ಅಂದ್ರೆ ಈಗ ಪ್ರೆಸೆಂಟ್ ಟೀಮ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಇರ್ಬೋದು. ಯಾಕೆಂದ್ರೆ ಅವರು ಮ್ಯಾಚ್ ತಗೊಂಡು ಹೋಗುವ ರೀತಿ ಲಾಸ್ಟ್ ವರೆಗೆ, ಅದೇ ಮ್ಯಾಚ್ ಅಲ್ಲಿ ನಿಂತ್ಕೊಂಡು ಮತ್ತೆ ಲಾಸ್ಟ್ ಬೌಲಿಂಗ್ ಮಾಡುವ ಕೂಡ ಹಾಗೇನೆ ಬೌಲಿಂಗ್ ಮಾಡ್ತಾರೆ ಅವರು. ಪ್ರೆಷರ್ ಮೂವ್ಮೆಂಟ್ ಅಲ್ಲಿ ಇರುವಾಗ ಅಂದ್ರೆ ಯಾರು ವಿಕೆಟ್ ಯಾವ ಬೇಕಿರ್ತದೆ ಅದೇ ತಗೊಂಡು ಬರ್ತಾರೆ ಹಾಗೆಲ್ಲ. ಅದಕ್ಕೆ ಹಾರ್ದಿಕ್ ಪಾಂಡ್ಯ ನಂಗೆ ಸ್ವಲ್ಪ ಫೇವರ್ ಟೈಪ್ ಇದೆ. ಕುಂಫು ಪಾಂಡ್ಯ ಆಬ್ವಿಯಸ್ಲಿ. ಉತ್ತಮ್. ಇವತ್ತು ಇಂಡಿಯಾ ಪಾಕಿಸ್ತಾನ ತುಂಬಾ ಥ್ರಿಲ್ಲಿಂಗ್ ಮ್ಯಾಚ್. ಲಾಸ್ಟ್ 2 ಮ್ಯಾಚ್ ಅಲ್ಲಿ USA ಮತ್ತೆ ನಮೀಬಿಯಾದ ಎದುರು ಸ್ಪಿನ್ ಅಲ್ಲಿ ಒಂಚೂರು ತಪ್ಪಿರ್ಬೋದು ಇಂಡಿಯಾ ಟೀಮ್. ಸೊ ಈ ಸಲ ಸಹ ಪಾಕಿಸ್ತಾನದ 5 ಸ್ಪಿನ್ನರ್ಸೇ, ಅದರಲ್ಲಿ ಕೂಡ ಅವನೊಬ್ಬ ತಿಲಕ್, ಅವನು ಮತ್ತೆ ವಿಯರ್ಡ್ ಬಾಲಿಂಗ್ ಥ್ರೋ ಅಂತ ಹೇಳ್ಬೋದು, ಬಟ್ ಬಾಲಿಂಗ್ ಸ್ಪಿನ್ ಅಲ್ಲಿ ಆಗ್ತಾನೆ. ಸೊ ಅಲ್ಲಿ ಒಂಚೂರು ನಮ್ಮದು ಕಂಟ್ರೋಲ್ ಇದ್ರೆ ಅಭಿಷೇಕ್ ಶರ್ಮಾ ಒಂಚೂರು ಎಕ್ಸ್ಪ್ಲೋಸಿವ್ ಸ್ಟಾರ್ಟ್ ಕೊಟ್ಟು ಮತ್ತೆ ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಕ್ಯಾಚ್ ಇದು ಮಾಡಿದ್ರೆ, ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಮಾಡಿದ್ರೆ ನಮ್ದು ಹೋಲ್ಡ್ ಮಾಡ್ಲಿಕ್ಕೆ ತಿಲಕ್ ಇದ್ದಾನಲ್ಲಿ, ನಮ್ಮ ಸೂರ್ಯಕುಮಾರ್ ಇದ್ದಾರೆ, ಅವರೊಂದು ಹೋಲ್ಡ್ ಮಾಡಿದ್ರೆ ಈ ಮ್ಯಾಚ್ ತುಂಬಾ ರೋಮಾಂಚನ ಆಗ್ಬಹುದು. ಮತ್ತೆ ಯಾರು ಹೇಳುದು, ಸಂಜು ಸ್ಯಾಮ್ಸನ್ ಈ ಸಲ ಸ್ಟಾರ್ಟ್ ಮಾಡ್ಲಿಕ್ಕಿಲ್ಲ. ಆದ್ರೆ ಈ ಸಲ ಯಾಕಾದ್ರೆ ಇಶಾನ್ ಕಿಶನ್ಸ್ ಇದ್ದಾರೆ. ಸೊ ಎಕ್ಸ್ಪ್ಲೋಸಿವ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಯಾರು ಇದಿಲ್ಲ, ಫೈಟ್ ಇಲ್ಲ. ಸೊ ಮತ್ತೆ ಈ ಸಲ ಮ್ಯಾಚ್ ತುಂಬಾ ರೋಮಾಂಚನ ಇರಬಹುದು. ಯಾಕಂದ್ರೆ ಅವ್ರದ್ದು ಸ್ಪಿನ್ ಲೈನ್ ಅಪ್ ನಂಗೆ ತುಂಬಾ ಎಕ್ಸೈಟಿಂಗ್ ಕಾಣ್ತುಂಟು. ಮತ್ತೆ ಪ್ಲಸ್ ಆಲ್ಮೋಸ್ಟ್ ಅವ್ರದ್ದು ಬ್ಯಾಟರ್ಸ್ ಫಾರ್ಮ್ ಅಲ್ಲಿ ಬರ್ತಿದ್ದಾರೆ, ಬಾಬರ್ ಅಜಮ್ ಆಗ್ಲಿ ಯಾರು ಫಾರ್ಮ್ ಅಲ್ಲಿ ಬರ್ತಿದ್ದಾರೆ. ಸೊ ಇವತ್ತಿದ್ದು ಫೈಟ್ ನೋಡ್ಬೋದು, ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಥ್ರಿಲ್ಲಿಂಗ್ ಮ್ಯಾಚ್. ಇಂಡಿಯಾ ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು, ವಿನ್ ಆಗಬೇಕು? ಒನ್ ಸೈಡ್ ಮ್ಯಾಚ್ಗಿಂತ ಯಾವಾಗ ಫೈಟ್ ಮ್ಯಾಚ್ ನೋಡ್ಲಿಕ್ಕೆ ಇಷ್ಟಪಡ್ತೇವೆ ನಾವು. ಸೊ ಮ್ಯಾಚ್ ಸೂಪರ್ ಓವರ್ ಹೋದ್ರೆ ಇನ್ನೂ ಖುಷಿ, ಇನ್ನು ನೋಡ್ಲಿಕ್ಕೆ ಸಿಗ್ತದೆ ಅಂತ. ಥ್ಯಾಂಕ್ ಯು. ತರಾಗ್ ಸರ್, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಮ್ಮೊಂದು ಹೋಮ್ ಟೀಮ್ ಸರ್. ಒಂದು ಒಳ್ಳೆಯ ರೀತಿಯಲ್ಲಿ ಆಡಿ ಎಲ್ಲ ಪ್ಲೇಯರ್ಸ್ ಇದ್ದಾರೆ ಸರ್, ಒಳ್ಳೆ ಪ್ಲೇಯರ್ಸ್. ಅಭಿಷೇಕ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಇಶಾನ್ ಕಿಶನ್ ಎಲ್ಲ ಇದ್ದಾರೆ. ಒಂದು ಒಳ್ಳೆಯ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿ ಇಂಡಿಯಾವನ್ನು ಗೆಲ್ಲಿಸಬೇಕಂತ ಎಲ್ಲರೊಂದು ಆಸೆ ಸರ್. ಈ ಸಲ ಇವತ್ತು ಎಕ್ಸೈಟ್ಮೆಂಟ್ ಎಷ್ಟಿರುತ್ತೆ? ಎಕ್ಸೈಟ್ಮೆಂಟ್ ಕ್ರೇಜ್ ಇದೆ ಸರ್. ಇಂಡಿಯಾ ಮ್ಯಾಚ್ ಅಂದ್ರೆ ಯಾರು ಮನೇಲಿ ಕೂತ್ಕೊಳ್ಳೋದು ಸರ್, ಎಲ್ಲರೂ ಹೋಗಿ ಮ್ಯಾಚ್ ನೋಡ್ತಾರೆ. ಒಂದು ಒಳ್ಳೆಯ ವೈಬ್ ಇರ್ತದೆ ಸರ್. ನಮನ್ ಸರ್. ಥ್ಯಾಂಕ್ ಯು ಸರ್.